ಆ ಶುಕ್ರವಾರ ಮಧ್ಯಾಹ್ನದ ಟೈಮಲ್ಲಿ ಆಫೀಸಲ್ಲಿ ಕೂತು ಒಂದು 50 ಪುಟದ ದೊಡ್ಡ ರಿಪೋರ್ಟ್ ಓದೋ ಜವಾಬ್ದಾರಿ ಇರುತ್ತೆ ಅಂದ್ಕೊಳ್ಳಿ. ಖಂಡಿತ ಕಷ್ಟದ ಕೆಲ್ಸನೇ ಅದು. ಹೌದಲ್ವಾ? ನಾವು ಓದೋಕ್ ಶುರು ಮಾಡಿ ಒಂದು 10 ನಿಮಿಷ ಆಗಿರುತ್ತೆ. ಕಣ್ಣುಗಳು ಆ ಸಾಲುಗಳನ್ನ ಓದ್ತಾನೇ ಇರುತ್ತೆ, ಪುಟಗಳು ತಿರುಗ್ತಲೇ ಇರುತ್ತೆ. ಆದ್ರೆ 10ನೇ ಪುಟಕ್ಕೆ ಬಂದಾಗ ಒಮ್ಮೆಲೆ ಒಂದು ಅರಿವಾಗುತ್ತೆ. ಹಿಂದಿನ 9 ಪುಟದಲ್ಲಿ ಏನಿತ್ತು ಅಂತಾನೆ ನೆನಪಿರಲ್ಲ ಅಂತ ತಾನೆ? ಎಕ್ಸಾಕ್ಟ್ಲಿ. ಕಣ್ಗಳು ಅಕ್ಷರಗಳ ಮೇಲಿದ್ರೂ ಮೆದುಳು ಮಾತ್ರ ಆ ಮುಂಬರುವ ವೀಕೆಂಡ್ ಟ್ರಿಪ್ ಬಗ್ಗೆನೋ ಅಥವಾ ಸಂಜೆ ನೋಡ್ಬೇಕಾದ ಸಿನಿಮಾ ಬಗ್ಗೆನೋ ಯೋಚಿಸ್ತಾ ಇರುತ್ತೆ. ನಿಜ, ನಾವು ಬೇರೆ ಎಲ್ಲೋ ಕಳೆದೋಗಿರ್ತೀವಿ. ಹೌದು. ಆಮೇಲೆ ಮತ್ತೆ ಮೊದಲನೇ ಪುಟಕ್ಕೆ ಹೋಗಿ ಅದೇ ಪ್ಯಾರಾಗ್ರಾಫ್ನ 5 ಬಾರಿ ಓದ್ಬೇಕಾದ ಪರಿಸ್ಥಿತಿ ಬರ್ತದೆ. ಈ ಅನುಭವ ನಾವೆಲ್ಲರೂ ಯಾವ್ದಾದ್ರೂ ಒಂದು ಹಂತದಲ್ಲಿ ಖಂಡಿತ ಫೇಸ್ ಮಾಡಿರ್ತೀವಿ. ಹೌದು. ಇದು ಕೇವಲ ಕಚೇರಿಯ ವರದಿಗಳಿಗೆ ಮಾತ್ರ ಅಲ್ಲ, ಆ ಪರೀಕ್ಷೆಗೆ ಓದುವ ವಿದ್ಯಾರ್ಥಿಗಳಿಗಿರ್ಬೋದು ಅಥವಾ ಹೊಸ ವಿಷಯ ಕಲಿಯೋಕೆ ಪ್ರಯತ್ನ ಪಡೋ ಪ್ರತಿಯೊಬ್ಬರಿಗೂ ಎದುರಾಗುವ ಅತ್ಯಂತ ಸಾಮಾನ್ಯ ಸಮಸ್ಯೆ ಇದು. ಖಂಡಿತ. ನಾವು ಇದನ್ನ ನಮ್ಮಲ್ಲಿನ ಶಿಸ್ತಿನ ಕೊರತೆ ಅಥವಾ ಆಸಕ್ತಿಯ ಕೊರತೆ ಅಂತ ತಪ್ಪಾಗಿ ತಿಳ್ಕೊಳ್ತೀವಿ. ಆದರೆ ವಾಸ್ತವದಲ್ಲಿ ಇದು ನಮ್ಮ ಮೆದುಳಿನ ಶಿಸ್ತಿನ ಸಮಸ್ಯೆ ಅಲ್ಲ, ಬದಲಾಗಿ ನಾವು ಆ ಮಾಹಿತಿಯನ್ನ ಗ್ರಹಿಸುತ್ತಿರುವ ವೇಗದ ಸಮಸ್ಯೆ. ಆ ವೇಗದ ಸಮಸ್ಯೆ ಇದು ಮೇಲ್ನೋಟಕ್ಕೆ ಸ್ವಲ್ಪ ವಿಚಿತ್ರ ಎನಿಸಿದ್ರೂ ಇಂದಿನ ನಮ್ಮ ಚರ್ಚೆಯ ತಿರುಳೇ ಇದು. ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ನಮಸ್ಕಾರ. ಇಂದಿನ ನಮ್ಮ ಚರ್ಚೆಯ ಮೂಲವಸ್ತು ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರು ಬರೆದಿರುವ ದಿ ವೆಲಾಸಿಟಿ ಆಫ್ ಫೋಕಸ್, ಕಂಟ್ರೋಲ್ ಸ್ಪೀಡ್ ಇನ್ ಲರ್ನಿಂಗ್ ಎಂಬ ಅತ್ಯದ್ಭುತ ಬರಹ. ಹೌದು, ಇದೊಂದು ಅದ್ಭುತವಾದ ಕಾನ್ಸೆಪ್ಟ್. ಸೊ ನಮ್ಮ ಇಂದಿನ ಮಿಷನ್ ಕಲಿಯುವಾಗ ವೇಗವನ್ನ ಏಕೆ ಹೆಚ್ಚಿಸಬೇಕು ಅನ್ನೋ ಆ ಅಚ್ಚರಿಯ ಹಾಗೂ ಬಹುಮುಖ್ಯವಾದ ಸೀಕ್ರೆಟ್ 51 ಇದನ್ನ ಅರ್ಥ ಮಾಡ್ಕೊಳ್ಳೋದು. ಕೇವಲ ವೇಗವಾಗಿ ಓದೋದಷ್ಟೇ ಅಲ್ಲ, ಆ ವೇಗ ನಮ್ಮ ಮೆದುಳಿನ ಗಮನವನ್ನ ಹೇಗೆ ಚದರದಂತೆ ಕಾಪಾಡುತ್ತೆ ಅನ್ನೋದನ್ನ ಅರಿಯೋದು. ಸರಿ, ಇದನ್ನು ವಿವರವಾಗಿ ನೋಡೋಣ. ಖಂಡಿತ ನೋಡೋಣ. ಈ ಬರಹ ಅಂದ್ರೆ ನಾವು ದಶಕಗಳಿಂದ ನಂಬ್ಕೊಂಡು ಬಂದಿರೋ ಸ್ಟಡಿ ಪ್ಯಾಟರ್ನ್ನ ಸಂಪೂರ್ಣವಾಗಿ ವೈಜ್ಞಾನಿಕ ನೆಲೆಯಲ್ಲಿ ಪ್ರಶ್ನಿಸುತ್ತೆ. ಅಂದ್ರೆ ಯಾವ ರೀತಿ? ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರ ಪ್ರಕಾರ ನಾವು ಯಾವುದೇ ಹೊಸ ವಿಷಯ ಕಲಿಯುವಾಗ ಮುಖ್ಯವಾಗಿ 3 ಪ್ರಕ್ರಿಯೆಗಳ ಮೂಲಕ ಹಾದು ಹೋಗ್ತೀವಿ. ಮೊದಲನೆಯದು ಆ ವಿಷಯವನ್ನ ಓದುವುದು, ಎರಡನೆಯದು ಅದನ್ನ ಬರೆದಿಟ್ಕೊಳ್ಳುವುದು, ಮತ್ತೆ ಮೂರನೆಯದು ಆ ವಿಷಯದ ಬಗ್ಗೆ ಆಳವಾಗಿ ಯೋಚಿಸುವುದು. ಓಕೆ, 3 ಹಂತಗಳು. ಹೌದು. ಈ 3ರಲ್ಲಿ ನಾವು ಯಾವುದೇ ಕೆಲಸ ಮಾಡ್ತಾ ಇದ್ರೂ ಸರಿ, ಲೇಖಕರ ನಿಯಮ ಬಹಳ ಸ್ಪಷ್ಟವಾಗಿದೆ. ಆ ಕೆಲಸವನ್ನ ಸ್ವಲ್ಪ ವೇಗವಾಗಿ ಮಾಡಬೇಕು. ವೇಗವಾಗಿ ಮಾಡಬೇಕು. ಇದು ಬಾಲ್ಯದಲ್ಲಿ ನಾವೆಲ್ಲರೂ ಸೈಕಲ್ ಓಡಿಸಲು ಕಲಿಯುವಾಗ ಆದಂಥ ಅನುಭವವನ್ನ ನೆನಪಿಸ್ತಾ ಇದೆ. ಹೌದು, ಎಲ್ಲರೂ ಹೇಳ್ಕೊಡುವ ಮೊದಲ ಪಾಠನೇ ಅದು. ನಿಧಾನವಾಗಿ ಹೋಗು, ಜಾಗರೂಕತೆಯಿಂದ ಇರುವಂತ. ರೈಟ್. ಆದ್ರೆ ಸೈಕಲನ್ನ ಅತಿ ನಿಧಾನವಾಗಿ ತುಳಿದಾಗ ನಿಜಕ್ಕೂ ಏನಾಗತ್ತೆ? ಆ ಹ್ಯಾಂಡಲ್ ಅತ್ತಿತ್ತು ವಾಲುತ್ತೆ, ಬ್ಯಾಲೆನ್ಸ್ ತಪ್ಪುತ್ತೆ, ಮತ್ತೆ ಕೆಳಗೆ ಬೀಳೋದು ಖಚಿತ ಅಲ್ವಾ? ಖಂಡಿತ ಬ್ಯಾಲೆನ್ಸ್ ಇರಲ್ಲ. ಹೌದು. ಸಮತೋಲನ ಅನ್ನೋದು ಒಂದು ಮಟ್ಟದ ವೇಗವನ್ನ ಬೇಡುತ್ತೆ. ಮುಂದಕ್ಕೆ ಚಲಿಸುವ ಆ ವೇಗ ಅಥವಾ ಮೊಮೆಂಟಮ್ ಇಲ್ಲದೆ ಹೋದ್ರೆ ಬ್ಯಾಲೆನ್ಸ್ ಮಾಡೋದು ಅಸಾಧ್ಯ. ಇಲ್ಲಿನ ಅತ್ಯಂತ ಆಸಕ್ತಿದಾಯಕ ಅಂಶವೆಂದ್ರೆ ಲೇಖಕರು ಪ್ರಸ್ತಾಪಿಸ್ತಾ ಇರೋದು ಆ ಅಜಾಗರೂಕತೆಯಿಂದ ಕೂಡಿದ ವೇಗದ ಬಗ್ಗೆ ಅಲ್ಲ. ಅವರು ಒತ್ತಿ ಹೇಳ್ತಾ ಇರೋದು ಒಂದು ನಿಯಂತ್ರಿತ ವೇಗದ ಬಗ್ಗೆ. ನಿಯಂತ್ರಿತ ವೇಗ ಅಂದ್ರೆ ಕಂಟ್ರೋಲ್ಡ್ ಸ್ಪೀಡ್ ಅಲ್ವಾ? ಹೌದು. ನೀವು ಹೇಳಿದ ಆ ಸೈಕಲ್ ಉದಾಹರಣೆನೇ ಇದಕ್ಕೆ ಅತ್ಯುತ್ತಮ ಹೋಲಿಕೆ. ಬೆಟ್ಟದ ಮೇಲಿಂದ ಬ್ರೇಕ್ ಇಲ್ಲದೆ ಇಳಿಯುವ ಸೈಕಲ್ ವೇಗ ತುಂಬಾ ಅಪಾಯಕಾರಿ. ಆದರೆ ಪೆಡಲ್ನ ಒಂದು ನಿರ್ದಿಷ್ಟ ಚುರುಕಾದ ಗತಿಯಲ್ಲಿ ತುಳಿಯೋದಿದೆಯಲ್ಲ, ಅದು ನಿಯಂತ್ರಿತ ವೇಗ. ಆಕ್ಚುಲಿ ಇದು ಸ್ಟಡೀಸ್ಗೂ ಮ್ಯಾಚ್ ಆಗುತ್ತೆ. ಎಕ್ಸಾಕ್ಟ್ಲಿ. ಅಧ್ಯಯನದಲ್ಲೂ ಅಷ್ಟೇ. ನಾವು ಓದುವಾಗ, ಬರೆಯುವಾಗ ಅಥವಾ ಯೋಚಿಸುವಾಗ ಆ ಪ್ರಕ್ರಿಯೆನ ಅನಗತ್ಯವಾಗಿ ಎಳೆಯಬಾರದು. ಒಂದು ಲಯಬದ್ಧವಾದ ವೇಗ ಇದ್ದಾಗ ಮಾತ್ರ ಆ ಮೆದುಳು ವಿಷಯದ ಒಳಗೆ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತೆ. ಓಕೆ, ನಾವು ಓದುವುದನ್ನ ವೇಗವಾಗಿ ಮಾಡಬೇಕು, ನೋಟ್ಸ್ ಬರೆಯೋದನ್ನು ವೇಗವಾಗಿ ಮಾಡಬೇಕು, ಮತ್ತೆ ಆ ಯೋಚಿಸೋ ಪ್ರೋಸೆಸ್ನೂ ಫಾಸ್ಟ್ ಮಾಡಬೇಕು. ಇದು ಸ್ಪಷ್ಟವಾಯ್ತು. ಆದ್ರೆ ಇಲ್ಲೊಂದು ದೊಡ್ಡ ವಿರೋಧಾಭಾಸ ಎದುರಾಗುತ್ತಲ್ವಾ? ಅಂದ್ರೆ ಯಾವ ರೀತಿ? ನಾವು ಬಾಲ್ಯದಿಂದಲೂ ಶಾಲೆಯಲ್ಲಿ ಟೀಚರ್ಸಿಂದ, ಆಮೇಲೆ ಮನೆಯಲ್ಲಿ ಪೇರೆಂಟ್ಸಿಂದ ಒಂದು ಮಾತು ಕೇಳ್ತಾ ಬೆಳೆದಿದ್ದೀವಿ. ನಿಧಾನವಾಗಿ ಓದು, ಪ್ರತಿಯೊಂದು ಅಕ್ಷರ ಬಿಡಿಸಿ ಸಮಯ ತಗೊಂಡು ಓದಿದ್ರೆ ಮಾತ್ರ ತಲೆಗೆ ಹೋಗುತ್ತೆ ಅಂತ. ಹೌದು, ನಿಧಾನವೇ ಪ್ರಧಾನ ಅನ್ನೋದು ನಮ್ಮ ನಂಬಿಕೆ. ರೈಟ್. ಹಾಗಾದ್ರಿ ಈ ಮೂಲ ಬರಹ ಆ ನಂಬಿಕೆಗೆ ತದ್ವಿರುದ್ಧವಾಗಿದೆಯಲ್ವೇ? ನಿಧಾನವಾಗಿ ಓದುವುದು ನಿಜಕ್ಕೂ ನಮ್ಮ ಶತ್ರುವೇ? ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕ್ತದೆ. ಮತ್ತು ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಬೇಕು ಅಂದ್ರೆ ನಾವು ನಮ್ಮ ಮೆದುಳು ಮಾಹಿತಿಯನ್ನ ಹೇಗೆ ಪ್ರೋಸೆಸ್ ಮಾಡುತ್ತೆ ಅನ್ನೋ ಸೈನ್ಸ್ನ ಅರ್ಥ ಮಾಡ್ಕೋಬೇಕು. ಓಕೆ, ಸೈನ್ಸ್ ಕಡೆ ಹೋಗೋಣ.
ನಮ್ಮ ಮೆದುಳು ಪ್ರಕೃತಿಯ ಅತ್ಯಂತ ವೇಗವಾದ ಮತ್ತು ಸಂಕೀರ್ಣವಾದ ಸೂಪರ್ ಕಂಪ್ಯೂಟರ್ ಥರ. ನಾವೊಂದು ವಾಕ್ಯ ಓದಿದಾಗ ಅದನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಮೆದುಳು ತನ್ನ ಕೆಪಾಸಿಟಿಯ ಒಂದು ಸಣ್ಣ ಭಾಗನ ಮಾತ್ರ ಬಳಸ್ಕೊಳ್ಳುತ್ತೆ. ಓ, ಅಂದ್ರೆ ನಾವು ಅತಿ ನಿಧಾನವಾಗಿ ಓದುತ್ತಾ ಇದ್ರೆ ಆ ಮೆದುಳಿನ ಉಳಿದ ಪ್ರೊಸೆಸಿಂಗ್ ಪವರ್ ಹಾಗೆ ಖಾಲಿಯಾಗಿ ಉಳಿಯುತ್ತೆ ಅಂತನಾ? ಎಕ್ಸಾಕ್ಟ್ಲಿ. ಒಂದು ವೇಳೆ ನಾವು ಅತಿ ಕಡಿಮೆ ವೇಗದಲ್ಲಿ ಮಾಹಿತಿ ಕೊಡ್ತಾ ಇದ್ರೆ ಆ ರ್ಯಾಮ್ ಸುಮ್ಮನೆ ಕೂರುತ್ತೆ. ಕಂಪ್ಯೂಟರ್ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಆ ಮುಖ್ಯವಾದ ಸಾಫ್ಟ್ವೇರ್ ರನ್ ಆಗೋಕೆ ಕೇವಲ 20% ರ್ಯಾಮ್ ಯೂಸ್ ಆಗ್ತಿದೆ, ಉಳಿದ 80% ಸುಮ್ಮನೆ ಕೂತಿದೆಯಲ್ವಾ? ಹೌದು. ಆ ಸುಮ್ಮನೆ ಕೂತಿರೋ ಟೈಮ್ ಇದೆಯಲ್ಲ, ಅದು ಮೆದುಳಿಗೆ ಒಂದು ರೀತಿಯ ಕಿರಿಕಿರಿ. ಓ ಹೌದಾ? ಹೌದು. ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರು ಇದನ್ನ ಆ ಖಾಲಿ ಜಾಗಗಳು ಅಥವಾ ಗ್ಯಾಪ್ಸ್ ಅಂತ ಕರೀತಾರೆ. ಅಂದ್ರೆ ಆ ನಿಧಾನಗತಿ ನಮ್ಮ ಆಲೋಚನೆಗಳ ಮಧ್ಯೆ ಈ ಗ್ಯಾಪ್ಸ್ನ ಕ್ರಿಯೇಟ್ ಮಾಡುತ್ತೆ ಅಂತಾನಾ? ಎಕ್ಸಾಕ್ಟ್ಲಿ. ಮೆದುಳು ಈ ಖಾಲಿ ಜಾಗಗಳನ್ನ ಸಹಿಸ್ಕೊಳ್ಳೋದಿಲ್ಲ. ಸೊ ಅದು ತಕ್ಷಣವೇ ಆ ಬ್ಯಾಕ್ಗ್ರೌಂಡ್ ಅಪ್ಲಿಕೇಶನ್ಸ್ನ ಓಪನ್ ಮಾಡೋಕ್ ಶುರು ಮಾಡುತ್ತೆ. ಓ, ಈಗ ಅರ್ಥ ಆಗ್ತಾ ಇದೆ. ಆ ಬ್ಯಾಕ್ಗ್ರೌಂಡ್ ಅಪ್ಲಿಕೇಶನ್ಸ್ ಅಂದ್ರೆ ಇವತ್ತು ಸಂಜೆ ಏನು ತಿಂಡಿ ಮಾಡಬೇಕು, ನಾಳೆ ಕರೆಂಟ್ ಬಿಲ್ ಕಟ್ಟಬೇಕಲ್ಲ ಅನ್ನೋ ಆಲೋಚನೆಗಳು ಅಲ್ವಾ? ಹೌದು. ಅಥವಾ ಫೋನ್ನಲ್ಲಿ ಯಾರಾದ್ರೂ ಮೆಸೇಜ್ ಮಾಡಿದಾರಾ ಅನ್ನೋ ಡಿಸ್ಟ್ರಾಕ್ಷನ್ಸ್. ಇದೆಲ್ಲ ಈ ಖಾಲಿ ಜಾಗಗಳ ಮೂಲಕವೇ ಒಳಗೆ ನುಸುಳುತ್ತವೆ. ಇದನ್ನೇ ಆ ಮೈಂಡ್ ವಾಂಡರಿಂಗ್ ಅಂತ ಕರೆಯೋದು. ವಾವ್! ಈಗ ಆ ಶುಕ್ರವಾರ ಮಧ್ಯಾಹ್ನದ ಕಚೇರಿಯ ವರವಿಯ ಕಥೆ ಸಂಪೂರ್ಣವಾಗಿ ಅರ್ಥ ಆಗ್ತಿದೆ. ಕಣ್ಣುಗಳು ನಿಧಾನವಾಗಿ ಆ ರಿಪೋರ್ಟ್ನ ಓದ್ತಾ ಇದ್ವು. ಆ ನಿಧಾನಗತಿಯಿಂದಾಗಿ ಮೆದುಳಿನಲ್ಲಿ ಸಾಕಷ್ಟು ಖಾಲಿ ಜಾಗಗಳು ಕ್ರಿಯೇಟ್ ಆದವು. ಆ ಜಾಗಗಳಲ್ಲೇ ವೀಕೆಂಡ್ ಟ್ರಿಪ್ನ ಯೋಚನೆಗಳು ಒಳನುಗ್ಗಿದ್ದು. ಹೌದು. ಅಂದ್ರೆ ನಮ್ಮ ವೇಗ ಕಡಿಮೆ ಆದಷ್ಟು ಈ ಖಾಲಿ ಜಾಗಗಳು ದೊಡ್ಡದಾಗ್ತವೆ ಮತ್ತು ಏಕಾಗ್ರತೆ ಸಂಪೂರ್ಣವಾಗಿ ವೀಕ್ ಆಗತ್ತೆ. ಹೌದು. ಇದಕ್ಕೆ ಏಕೈಕ ಸೈಂಟಿಫಿಕ್ ಪರಿಹಾರ ಅಂದ್ರೆ ವೇಗ. ನಮ್ಮ ಓದುವ ವೇಗನ ಹೆಚ್ಚಿಸಿದಾಗ ಆ ಇನ್ಫಾರ್ಮೇಷನ್ನ ಪ್ರಾಸೆಸ್ ಮಾಡಕ್ಕೆ ಮೆದುಳು ತನ್ನ 100% ಕೆಪಾಸಿಟಿನ ಯೂಸ್ ಮಾಡಬೇಕಾಗತ್ತೆ. ಓ, ಆಗ ಬೇರೆ ಯೋಚನೆ ಬರೋಕೆ ಜಾಗನೇ ಇರಲ್ಲ. ಖಂಡಿತ. ಮೂಲ ಬರಹದಲ್ಲಿ ಒಂದು ಅದ್ವಿತೀಯವಾದ ವಾಕ್ಯ ಇದೆ. ಏಕಾಗ್ರತೆಯು ಕಲಿಕೆಯ ಹೆಬ್ಬಾಗಿಲು ಇದ್ದಂತೆ. ನಮ್ಮ ಕೆಲ್ಸದ ವೇಗ ಸರಿಯಾದ ಗತಿಯಲ್ಲಿದ್ದಾಗ ಮೆದುಳು ಸಂಪೂರ್ಣವಾಗಿ ಆಕ್ಟಿವ್ ಆಗಿರುತ್ತೆ. ಅಂದ್ರೆ ಆ ಹೆಬ್ಬಾಗಿಲು ಸದಾ ಓಪನ್ ಇರೋ ಹಾಗೆ ಈ ವೇಗ ನೋಡ್ಕೊಳ್ಳುತ್ತೆ. ಹೌದು. ಇಲ್ಲಿಯೇ ಇದು ನಿಜಕ್ಕೂ ಕುತೂಹಲಕಾರಿಯಾಗುವುದು. ವೇಗ ಆ ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ ಮತ್ತು ನಿಧಾನಗತಿ ಆ ಮೆದುಳಿಗೆ ಟೈಮ್ ಪಾಸ್ ಮಾಡೋಕೆ ಅವಕಾಶ ಕೊಡುತ್ತೆ ಅನ್ನೋ ಲಾಜಿಕ್ ಅದ್ಭುತವಾಗಿದೆ. ಆದ್ರೆ ಇದರಲ್ಲಿ ಒಂದು ರಿಸ್ಕ್ ಕೂಡ ಇದೆ ಅಲ್ವಾ? ಖಂಡಿತ. ಒಂದು ರಿಸ್ಕ್ ಇದ್ದೇ ಇದೆ. ಅಂದ್ರೆ ವೇಗನ ಹೆಚ್ಚಿಸೋ ಭರದಲ್ಲಿ ಅರ್ಥನೇ ಆಗದಷ್ಟು ಸ್ಪೀಡಾಗಿ ಓಡಿದ್ರೆ ಏನು ಪ್ರಯೋಜನ? ಹಿಂದಿನ ಪೇಜಲ್ಲಿ ಏನು ಓದಿದೆ ಅಂತಾನೇ ನೆನಪಿಲ್ಲ. ಅಂದ್ರೆ ಟೈಮ್ ವೇಸ್ಟ್ ಅಲ್ವಾ? ವೇಗ ಮತ್ತು ಅರ್ಥ ಮಾಡಿಕೊಳ್ಳೋದ್ರ ಮಧ್ಯೆ ಆ ಬ್ಯಾಲೆನ್ಸ್ನ ಕಂಡುಕೊಳ್ಳೋದು ಹೇಗೆ? ಇದನ್ನೇ ಲೇಖಕರು ಆ ನಿಯಂತ್ರಿತ ವೇಗದ ಸಮತೋಲನ ಅಂತ ಕರೆಯೋದು. ಸ್ಪೀಡ್ ಅಂದ್ರೆ ಕೇವಲ ಮುಗಿಸೋಕೆ ಅವಸರ ಮಾಡೋದಲ್ಲ. ಓಕೆ, ರಶ್ ಮಾಡಬಾರ್ದು. ಹೌದು. ನಮ್ಮ ಕಂಟ್ರೋಲ್ ಮತ್ತು ತಿಳುವಳಿಕೆಯನ್ನ ಕಳೆದುಕೊಳ್ಳದೆ ಆದಷ್ಟು ವೇಗವಾಗಿ ಕೆಲಸ ಮಾಡುವುದು ಇದರ ಹಿಂದಿನ ಏಕೈಕ ಉದ್ದೇಶ. ಮೂಲ ಬರಹ ಇದರ ಬಗ್ಗೆ ಬಹಳ ಎಚ್ಚರಿಕೆಯ ಮಾತುಗಳನ್ನಾಡುತ್ತೆ. ಅಂದ್ರೆ ಒಂದು ವೇಳೆ ವೇಗ ವಿಷಯದ ನಿಖರತೆಯನ್ನ ಅಂದ್ರೆ ಅಕ್ಯುರಸಿನ ನಾಶ ಮಾಡಿದ್ರೆ ಆ ವೇಗದಿಂದ ಯಾವುದೇ ಉಪಯೋಗವಿಲ್ಲ. ಅದು ಕೇವಲ ಪುಟಗಳನ್ನ ತಿರುಗಿಸುವ ಒಂದು ಮೆಕ್ಯಾನಿಕಲ್ ಪ್ರಾಸೆಸ್ ಆಗುತ್ತೆ ಹೊರತು ಸ್ಟಡಿ ಆಗೋದಿಲ್ಲ. ಅಂದ್ರೆ ಇದೊಂದು ರೀತಿಯಲ್ಲಿ ಬಿಗಿನಾದ ದಾರದ ಮೇಲೆ ನಡೆಯುವ ಸರ್ಕಸ್ ತರಹ ಅಲ್ವಾ? ನಾವು ಅರ್ಥವಾಗುವ ಮ್ಯಾಕ್ಸಿಮಮ್ ಲಿಮಿಟಲ್ಲಿ ಫಾಸ್ಟ್ ಆಗಿರ್ಬೇಕು, ಆದ್ರೆ ಆ ಕಂಟ್ರೋಲ್ ಲೈನ್ನ ಕ್ರಾಸ್ ಮಾಡಬಾರ್ದು. ಹೌದು. ನಾವು ಓದೋ ವಾಕ್ಯಗಳು ಮೆದುಳಿಗೆ ಸವಾಲ್ ಹಾಕುವಷ್ಟು ವೇಗವಾಗಿರ್ಬೇಕು, ಆದರೆ ಮೆದುಳು ಸೋತು ಶರಣಾಗುವಷ್ಟು ಅತಿವೇಗವಾಗಿರಬಾರ್ದು. ಆ ಗಡಿ ರೇಖೆಯಲ್ಲಿ ನಡೆಯುವುದೇ ನಿಜವಾದ ಕಲೆ. ನಿಜ. ಮನೋವಿಜ್ಞಾನದಲ್ಲಿ ಇದನ್ನ ಫ್ಲೋ ಸ್ಟೇಟ್ ಅಂತ ಕರೀತಾರೆ. ನಮ್ಮ ಸ್ಕಿಲ್ ಮತ್ತೆ ನಾವು ಎದುರಿಸ್ತಾ ಇರೋ ಚಾಲೆಂಜ್ ಎರಡೂ ಸಮಾನ ಮಟ್ಟದಲ್ಲಿದ್ದಾಗ ಈ ಸ್ಟೇಟ್ನ ತಲುಪ್ತೀವಿ. ಓ, ಆ ನಿಯಂತ್ರಿತ ವೇಗ ನಮ್ಮನ್ನ ವಿಷಯದ ಒಳಗೆ ಸಂಪೂರ್ಣವಾಗಿ ಲಾಕ್ ಮಾಡಿಡುತ್ತೆ. ಮೆದುಳು ಒಂದು ಟಾರ್ಚ್ ಲೈಟ್ ತರ ಕೆಲಸ ಮಾಡೋದನ್ನ ಬಿಟ್ಟು ಆ ಲೇಸರ್ ಕಿರಣದ ತರಹ ಒಂದೇ ಪಾಯಿಂಟ್ ಮೇಲೆ ಫೋಕಸ್ ಆಗುತ್ತೆ ಅಲ್ವಾ? ಹೌದು. ವೇಗ ಅನ್ನೋದು ಮೆದುಳಿನ ಏಕಾಗ್ರತೆಯನ್ನ ಕಾಪಾಡುವ ಲೇಸರ್ ಕಿರಣ ಅನ್ನೋದು ಸ್ಪಷ್ಟ. ಆದ್ರೆ ಈಗ ಇದನ್ನ ರಿಯಾಲಿಟಿಯಲ್ಲಿ ಅಪ್ಲೈ ಮಾಡೋದ್ರ ಬಗ್ಗೆ ಯೋಚಿಸೋಣ. ಹೊಸ ಕಾರ್ ಓಡಿಸಲು ಕಲಿಯುವಾಗ ಮೊದಲ ದಿನವೇ ಹೈವೇಯಲ್ಲಿ 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗೋಕ್ಕಾಗಲ್ಲ ಅಲ್ವಾ? ಖಂಡಿತ ಆಗಲ್ಲ. ಆಕ್ಸಿಡೆಂಟ್ ಆಗುತ್ತೆ. ಹೌದು. ಹಾಗಾದ್ರೆ ಯಾವುದೇ ಕಠಿಣವಾಗ ಅಥವಾ ಹೊಸ ವಿಷಯ ಕಲಿಯುವಾಗ ಈ ನಿಯಂತ್ರಿತ ವೇಗನ ಸಾಧಿಸೋದು ಹೇಗೆ? ಲೇಖಕರು ಏನಾದರೂ ಮೆಥಡ್ಸ್ ಕೊಟ್ಟಿದ್ದಾರಾ? ಇದನ್ನ ನಾವು ವಿಶಾಲ ದೃಷ್ಟಿಕೋನದಲ್ಲಿ ನೋಡಿದರೆ ವೇಗ ಅನ್ನೋದು ಒಂದೇ ದಿನದಲ್ಲಿ ಮ್ಯಾಜಿಕ್ ತರಹ ಬರೋದಿಲ್ಲ. ಮೂಲ ಬರಹ ಸ್ಪಷ್ಟಪಡಿಸುವ ಹಾಗೆ ಆ ವಿಷಯದ ಪರಿಚಯ ಹೆಚ್ಚಾದಂತೆ ವೇಗ ತಾನಾಗೇ ಸುಧಾರಿಸುತ್ತೆ.
ಅಂದ್ರೆ ಫೆಮಿಲಿಯಾರಿಟಿ ಇರಬೇಕು. ಹೌದು. ಮೊದಲ ಬಾರಿ ಒಂದು ಚಾಪ್ಟರ್ ಓದುವಾಗ ಇರೋ ವೇಗಕ್ಕೂ ಎರಡನೇ ಬಾರಿ ಅದನ್ನ ರಿವೈಸ್ ಮಾಡುವಾಗ ಇರೋ ವೇಗಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಅಭ್ಯಾಸ ಆಗ್ತಾ ಆಗ್ತಾ ಓದುವ, ಬರೆಯುವ ಮತ್ತೆ ಯೋಚಿಸುವ ವೇಗ ಸಹಜವಾಗೇ ಒಲಿಯುತ್ತೆ. ಲೈಕ್ ಕೇವಲ ಪ್ರಾಕ್ಟೀಸ್ ಒಂದೇ ಸಾಕಾ ಅಥವಾ ಬೇರೆ ಏನಾದ್ರೂ ಟೆಕ್ನಿಕ್ಸ್ ಇದೆಯಾ? ಲೇಖಕರು ಈ 51ನೇ ರಹಸ್ಯವನ್ನ ಕೇವಲ ಒಂದು ಸಪರೇಟ್ ನಿಯಮವಾಗಿ ನೋಡದೆ ತಮ್ಮ ಹಿಂದಿನ ಹಲವಾರು ಸೀಕ್ರೆಟ್ಸ್ ಜೊತೆ ಕನೆಕ್ಟ್ ಮಾಡ್ತಾರೆ. ನಿಯಂತ್ರಿತ ವೇಗನ ಕಾಪಾಡಿಕೊಳ್ಳೋಕೆ ಮುಖ್ಯವಾಗಿ 4 ಆಧಾರ ಸ್ತಂಭಗಳಿವೆ ಅಂತ ಅವರು ಹೇಳ್ತಾರೆ. ಓಕೆ, ಯಾವುದು ಆ 4? ಮೊದಲನೇದು ಆ ಸ್ಪಷ್ಟವಾದ ಗುರಿಗಳನ್ನು ಹೊಂದುವುದು. ಅಂದ್ರೆ ಇಷ್ಟು ಟೈಮಲ್ಲಿ ಇಷ್ಟು ಮುಗಿಸ್ಬೇಕು ಅನ್ನೋ ಟಾರ್ಗೆಟ್ ಇರಬೇಕು ಅಲ್ವಾ? ಹೌದು. ಮೆದುಳಿಗೆ ಆ ಟಾರ್ಗೆಟ್ ಇದ್ದಾಗ ಅದು ತಾನಾಗಿಯೇ ಆ ಗುರಿಯ ಕಡೆಗೆ ವೇಗವಾಗಿ ಚಲಿಸುತ್ತೆ. ಓ, ಇದು ಆ ಪಾರ್ಕಿನ್ಸನ್ಸ್ ಲಾ ತರಹ ಇದೆ ಅಲ್ವಾ? ಖಂಡಿತ ಅದೇ ನಿಯಮ. ನಮಗೊಂದು ಕೆಲಸ ಮಾಡೋಕೆ ಎಷ್ಟು ಸಮಯ ಇರುತ್ತೋ ಆ ಕೆಲಸ ಅಷ್ಟು ಸಮಯವನ್ನ ಆಕ್ರಮಿಸ್ಕೊಳ್ಳುತ್ತೆ. ಹೌದು, ಗುರಿ ಇಲ್ಲದೆ ಸುಮ್ರೆ ಬುಕ್ ಹಿಡಿದು ಕೂತ್ರೆ ಇಡೀ ದಿನ ಒಂದೇ ಪೇಜಲ್ಲಿರ್ತೀವಿ. ಅದೇ ನಾಳೆ ಎಕ್ಸಾಮ್ ಇದೆ, ಈ 1 ಗಂಟೆಲಿ ಈ ಚಾಪ್ಟರ್ ಮುಗಿಸ್ಲೇಬೇಕು ಅನ್ನೋ ಟಾರ್ಗೆಟ್ ಇದ್ರೆ ನೋಡಿ, ನಮ್ಮ ಸ್ಪೀಡ್ ಮತ್ತೆ ಫೋಕಸ್ ಎರಡೂ ಪೀಕಲ್ಲಿರುತ್ತೆ. ಖಂಡಿತ, ಗುರಿ ಇಲ್ಲದ ಪ್ರಯಾಣ ಯಾವಾಗ್ಲೂ ನಿಧಾನನೇ. ಇನ್ನು ಎರಡನೇ ಆಧಾರ ಸ್ತಂಭ ಯಾವುದು? ಎರಡನೇ ಆಧಾರ ಸ್ತಂಭ ಬಂದು ಆ ಅನಗತ್ಯ ವಿವರಗಳನ್ನ ಬಿಟ್ಬಿಡೋದು. ನಾವು ಕಲಿಯೋ ಪ್ರತಿಯೊಂದು ಸಾಲು, ಪ್ರತಿಯೊಂದು ಪದವೂ ಅಷ್ಟೇ ಇಂಪಾರ್ಟೆನ್ಸ್ನ ಹೊಂದಿರಲ್ಲ. ಅಂದ್ರೆ ಸ್ಕಿಪ್ ಮಾಡೋಕೆ ಕಲಿಬೇಕು ಅಂತಾನಾ? ಹೌದು. ಯಾವುದು ಮುಖ್ಯ, ಯಾವುದು ಅಷ್ಟು ಮುಖ್ಯ ಅಲ್ಲ ಅನ್ನೋದನ್ನ ಫಿಲ್ಟರ್ ಮಾಡೋ ಕಲೆ ಒಲ್ದಿದ್ರೆ ಸ್ಟಡಿ ಸ್ಪೀಡ್ ಅದ್ಭುತವಾಗಿ ಹೆಚ್ಚಾಗುತ್ತೆ. ಇದು ನಮ್ಮ ಮೆದುಳಿನ ಕಾಗ್ನಿಟಿವ್ ಎನರ್ಜಿನ ವೇಸ್ಟ್ ಆಗದ ಹಾಗೆ ತಡೆಯುತ್ತೆ. ಹೌದು, ಟೈಮ್ ಲಿಮಿಟ್ಟೆ. ಆದ್ರೆ ಪ್ರತಿದಿನ ಒಂದೇ ರೀತಿ ವಿಷಯ ಕಲಿಯುವಾಗ ನಮಗೆ ನಾವೇ ಒಂದು ಟೈಮ್ ಲಿಮಿಟ್ ಹಾಕೊಳ್ಬೋದಲ್ವಾ? ನಿನ್ನೆಗಿಂತ ಇವತ್ತು ಅದೇ ಕೆಲಸ ಸ್ವಲ್ಪ ಫಾಸ್ಟಾಗಿ ಮುಗಿಸೋ ಗುರಿ ಇಟ್ಕೊಂಡ್ರೆ ನಮ್ಮ ವೇಗ ಇನ್ನಷ್ಟು ಹೆಚ್ಚಾಗಲ್ವಾ? ಖಂಡಿತ ಹೆಚ್ಚಾಗತ್ತೆ. ವಾಸ್ತವಾಗಿ ನೀವು ಹೇಳ್ತಾ ಇರೋದೇ ಲೇಖಕರು ಸೂಚಿಸಿರೋ 3ನೇ ಅಂಶ. ಪ್ರತಿ ಬಾರಿಯೂ ತಗೊಳ್ಳೋ ಸಮಯವನ್ನ ಕಡಿಮೆ ಮಾಡೋದು. ಓಕೆ, ಅಂದ್ರೆ ನಿನ್ನೆ ಒಂದು ಟಾಪಿಕ್ ಕಲಿಯೋಕೆ 1 ಗಂಟೆ ತಗೊಂಡ್ರೆ ಇವತ್ತು ಅದನ್ನ 50 ನಿಮಿಷದಲ್ಲಿ ಮುಗಿಸೋಕ್ ಟ್ರೈ ಮಾಡೋದು. ಹೌದು, ನಮ್ಮದೇ ಹಿಂದಿನ ವೇಗದ ಜೊತೆ ನಾವು ಕಾಂಪೀಟ್ ಮಾಡೋದು. ಓ, ಇದೊಂದು ಆಟದ ಹಾಗೆ. ಮೆದುಳಿಗೆ ಈ ತರಹ ಚಾಲೆಂಜಸ್ ಯಾವಾಗ್ಲೂ ಇಷ್ಟ ಆಗುತ್ತೆ ಅಲ್ವಾ? ಗೇಮಿಫಿಕೇಶನ್ ಮಾಡಿದಾಗೆ ಆಯ್ತು. ಇನ್ನು ಆ 4ನೇ ಪಿಲ್ಲರ್ ಯಾವುದು? 4ನೇದು ಸುಧಾರಣೆಯೊಂದಿಗೆ ಅಭ್ಯಾಸ ಮಾಡೋದು. ಕೇವಲ ಕುರುಡಾಗಿ ಮೆಕ್ಯಾನಿಕಲ್ ಆಗಿ ಪ್ರಾಕ್ಟೀಸ್ ಮಾಡೋದಲ್ಲ. ಪ್ರತಿ ಅಭ್ಯಾಸದಲ್ಲೂ ನಮ್ಮ ಸ್ಪೀಡ್ ಮತ್ತೆ ಅಕ್ಯುರಸಿ ಎರಡನ್ನೂ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ಬೇಕು. ಅಂದ್ರೆ ನಾವು ಏನನ್ನ ಓದ್ತಾ ಇದ್ವಿ, ಹೇಗ್ ಓದ್ತಾ ಇದ್ವಿ ಅನ್ನೋದ್ರ ಬಗ್ಗೆ ಸದಾ ಒಂದು ಅವೇರ್ನೆಸ್ ಇರಬೇಕು. ಹೌದು. ಈ 4 ನಿಯಮಗಳು ಒಟ್ಟಾಗಿ ಸೇರಿದಾಗ ಕಲಿಯುವ ಪ್ರಕ್ರಿಯೆ ಆಯಾಸ ಆಗಲ್ಲ. ಬದಲಿಗೆ ಅದು ನಮ್ಮ ಸಂಪೂರ್ಣ ಕಂಟ್ರೋಲಲ್ಲಿರೋ ಒಂದು ಚುರುಕಾದ ಜರ್ನಿ ಆಗುತ್ತೆ. ಆಶ್ಚರ್ಯಕರ. ಅಧ್ಯಯನ ಮಾಡೋದು ಅಂದ್ರೆ ಯಾವುದೋ ದೊಡ್ಡ ಬಂಡೆನ ಗುಡ್ಡದ ಮೇಲೆ ತಳ್ಳಿದ ಹಾಗೆ ಅನ್ಸ್ಬಾರ್ದು. ಅದೊಂದು ಸ್ಮೂತ್ ಪ್ರಾಸೆಸ್ ಆಗಿರ್ಬೇಕು. ಹೌದು. ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರು ಕೇವಲ ಒಂದು ರೀಡಿಂಗ್ ಟೆಕ್ನಿಕ್ ಹೇಳ್ತಾ ಇಲ್ಲ, ಮೆದುಳಿನ ಸಾಮರ್ಥ್ಯನ ಮ್ಯಾಕ್ಸಿಮಮ್ ಲೆವೆಲಲ್ಲಿ ಹೇಗೆ ಬಳಸಬೇಕು ಅಂತ ಗೈಡ್ ಮಾಡ್ತಾ ಇದ್ದಾರೆ. ವೇಗವು ಏಕಾಗ್ರತೆಯನ್ನ ಕಾಯುತ್ತೆ, ಮತ್ತೆ ಈ 4 ತಂತ್ರಗಳು ಆ ವೇಗವನ್ನ ಕಾಯುತ್ತವೆ. ಇದೊಂದು ಅದ್ಭುತವಾದ ಸೈಕಲ್. ಖಂಡಿತ. ವೇಗ ಅನ್ನೋದು ಇಲ್ಲಿ ಕೇವಲ ಟೈಮ್ ಸೇವ್ ಮಾಡೋದಲ್ಲ, ಅದು ಏಕಾಗ್ರತೆಯ ರಕ್ಷಣಾ ಕವಚ. ಹಾಗಾದ್ರೆ ಇದರ ಒಟ್ಟು ಅರ್ಥವೇನು? ಈ ವಿಶ್ಲೇಷಣೆಯಿಂದ ನಾವು ಕಲಿಯೋ ಮುಖ್ಯ ಪಾಠ ಅಂದ್ರೆ ಆ ಸ್ಟಡೀಸ್ನ ವಿನಾಕಾರಣ ಡ್ರ್ಯಾಗ್ ಮಾಡಬಾರ್ದು. ಖಂಡಿತ. ಡ್ರ್ಯಾಗ್ ಮಾಡೋದು ಮೆದುಳಿಗೆ ಮಾಡೋ ಅತಿದೊಡ್ಡ ದ್ರೋಹ ಅಂತಾನೆ ಹೇಳ್ಬೋದು. ಸೊ ಓದೋದು, ಬರೆಯೋದು, ಯೋಚಿಸೋದು ಎಲ್ಲವನ್ನೂ ವೇಗವಾಗಿ ಮಾಡಬೇಕು. ಆದ್ರೆ ಆ ವೇಗ ಸದಾ ಹಿಡಿತದಲ್ಲಿರ್ಬೇಕು. ಇದು ಕೇವಲ ಟೈಮ್ ಉಳ್ಸೋ ಅಡ್ಡದಾರಿಯಲ್ಲ, ನಮ್ಮ ಮೆದುಳಿನ ಗಮನವನ್ನ ಒಂದೇ ಪಾಯಿಂಟಲ್ಲಿ ಫೋಕಸ್ ಮಾಡೋ ಶಕ್ತಿಶಾಲಿ ಅಸ್ತ್ರ. ಹೌದು. ಮತ್ತು ಈ ನಿಯಂತ್ರಿತ ವೇಗ ಅನ್ನೋ ಕಾನ್ಸೆಪ್ಟ್ನ ಕೇವಲ ಬುಕ್ ಓದೋಕೆ ಅಥವಾ ಸ್ಟೂಡೆಂಟ್ಸ್ಗೆ ಮಾತ್ರ ಸೀಮಿತ ಮಾಡೋ ಅಗತ್ಯ ಇಲ್ಲ. ನಮ್ಮ ಡೈಲಿ ಲೈಫಲ್ಲಿ ಆ ಇನ್ಫಾರ್ಮೇಷನ್ ಓವರ್ಲೋಡ್ನ ಎದುರಿಸೋ ಎಲ್ಲರಿಗೂ ಇದು ತುಂಬಾ ರೆಲೆವೆಂಟ್ ಆಗಿದೆ. ಅಂದ್ರೆ ಕಚೇರಿಯ ರಿಪೋರ್ಟ್ಸ್ ಇರ್ಬೋದು, ದೊಡ್ಡ ದೊಡ್ಡ ಇಮೇಲ್ಸ್ ಇರ್ಬೋದು, ಅಥವಾ ನ್ಯೂಸ್ ಇರ್ಬೋದು ಅಲ್ವಾ? ಎಲ್ಲವನ್ನೂ ಅತಿ ನಿಧಾನವಾಗಿ ಓದಿದ್ರೆ ಟೈಮ್ ವೇಸ್ಟ್ ಜೊತೆಗೆ ಆ ಮೆದುಳಿಗೆ ಆಯಾಸ ಆಗುತ್ತೆ. ಹೌದು. ವೇಗ ನಮ್ಮ ಕಂಟ್ರೋಲಲ್ಲಿದ್ದಾಗ ಜಗತ್ತಿನ ಯಾವುದೇ ಇನ್ಫಾರ್ಮೇಷನ್ ಆದರೂ ಕ್ಲಿಯರ್ ಆಗಿ ಬೇಗ ಅರ್ಥ ಮಾಡ್ಕೋಬಹುದು. ಇದು ನಿಜಕ್ಕೂ ಆಳವಾಗಿ ಯೋಚಿಸಬೇಕಾದ ವಿಷಯ. ಈ ಇನ್ಫಾರ್ಮೇಷನ್ ಯುಗದಲ್ಲಿ ನಮ್ಮ ಸುತ್ತಮುತ್ತ ಗಮನ ಕದಿಯೋಕೆ ಸಾವಿರಾರು ಡಿಸ್ಟ್ರಾಕ್ಷನ್ಸ್ ಸದಾ ರೆಡಿ ಇರುತ್ತೆ. ಮೆದುಳಿಗೆ ಆ ಖಾಲಿ ಜಾಗಗಳನ್ನ ಕ್ರಿಯೇಟ್ ಮಾಡೋಕ್ ಬಿಟ್ರೆ ಆ ಜಾಗದಲ್ಲಿ ಸೋಷಿಯಲ್ ಮೀಡಿಯಾ ನೋಟಿಫಿಕೇಶನ್ಸು, ವಾಟ್ಸ್ಆಪ್ ಮೆಸೇಜಸ್ಸು ಸುಲಭವಾಗಿ ನುಗ್ಬಿಡುತ್ತೆ. ಖಂಡಿತ. ಸೊ ಈ ನಿಯಂತ್ರಿತ ವೇಗ ಅನ್ನೋದು ಕೇವಲ ಸ್ಟಡಿ ಸೀಕ್ರೆಟ್ ಅಷ್ಟೇ ಅಲ್ಲ, ಈ ಮಾಹಿತಿ ಯುಗದಲ್ಲಿ ನಮ್ಮ ಏಕಾಗ್ರತೆನ ಉಳಿಸ್ಕೊಳ್ಳೋ ಒಂದು ಲೈಫ್ ಸೀಕ್ರೆಟ್ ಅಂತಾನೆ ಹೇಳ್ಬೋದು.
ಇದ್ರ ಬಗ್ಗೆ ನಾವೆಲ್ಲರೂ ಖಂಡಿತ ಆಲೋಚನೆ ಮಾಡಬೇಕು. ಯಾರಿಗಾದ್ರೂ ತಮ್ಮ ಫೋಕಸ್ ಮಿಸ್ ಆಗ್ತಿದೆ ಅಂತ ಅನ್ಸಿದ್ರೆ ಕೆಲ್ಸ ಬಿಟ್ಟು ಏಳೋ ಬದಲು ಆ ಸೈಕಲ್ ಬ್ಯಾಲೆನ್ಸ್ನ ನೆನ್ಪಿಸ್ಕೊಳ್ಳಿ. ಏಕಾಗ್ರತೆಯ ಬ್ಯಾಲೆನ್ಸ್ ತಪ್ತಿದೆ ಅಂದ್ರೆ ಬಹುಶಃ ಮಾಡಬೇಕಾಗಿರೋದು ಇಷ್ಟೇ: ಮೆದುಳಿನ ಪೆಡಲ್ನ ಸ್ವಲ್ಪ ವೇಗವಾಗಿ ತುಳಿಬೇಕು ಅಷ್ಟೇ.